Hello friends, welcome to our YouTube channel Kannada Tantramsha. This is Vamshi Krishna. Friends, Life in Nature series ನಲ್ಲಿ ಇವತ್ತು ನಾವು 7th ಪಾರ್ಟ್ ನಾಗೆ ಎಂಟರ್ ಆಗ್ತಾ ಇದ್ದೀವಿ. ಈ ವಿಡಿಯೋನಲ್ಲಿ ನಾವು ಫಿಶಿಂಗ್ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಫಿಶಿಂಗ್ ನ ಹೇಗೆ ಕುಕ್ ಮಾಡೋದು ಅಂತ ಎಲ್ಲ ನೋಡೋ ಪ್ರಯತ್ನ ಮಾಡೋಣ. ಓಕೆ ಫ್ರೆಂಡ್ಸ್, ನಾನು ಲಾಗಿನ್ ಆಗ್ತಾ ಇದ್ದೀನಿ. ಫ್ರೆಂಡ್ಸ್, ಇವಾಗ ಬಿ ಪ್ರೆಸ್ ಮಾಡಿ ಲೊಕೇಶನ್ ಚೆಕ್ ಮಾಡೋಣ. ಓಕೆ, ಆರ್ ಪ್ರೆಸ್ ಮಾಡೋಣ. ಓಕೆ, ಸ್ಟ್ಯಾಂಡ್ ಅಪ್. ಸೊ ಫ್ರೆಂಡ್ಸ್, ಫಿಶಿಂಗ್ ಮಾಡಬೇಕಂದ್ರೆ ನಮಗೊಂದು ನೆಟ್ ಬೇಕು. ನೆಟ್ ಅಂದರೆ ಫಿಶಿಂಗ್ ನೆಟ್. ಆದರೆ ಅದು ತಯಾರನ್ನು ನಾವು ಮಾಡ್ಬೋದು. ಗ್ರಾಸ್ನೆಲ್ಲ ಕಲೆಕ್ಟ್ ಮಾಡಿ, ಸ್ಟ್ರಿಂಗ್ಸ್ ಎಲ್ಲ ತಯಾರು ಮಾಡಿ, ಮತ್ತೊಂದು ಫ್ರೇಮ್ ಮಾಡಿ. ಆದರೆ ಅದು ತುಂಬ ಟೈಮ್ ಟೇಕಿಂಗ್ ಪ್ರಾಸೆಸ್. ಹಾಗೆ ನಮ್ಮ ಫ್ರೀ ಅಕೌಂಟ್ಸ್ ಮಾಡೋಕ್ಕಾಗಲ್ಲ. ಏನಕ್ಕಂದರೆ 400 ಸ್ಟ್ರಿಂಗ್ಸ್ ಬೇಕು ಅದಕ್ಕೆ. ನಮ್ಮ ಇನ್ವೆಂಟ್ರಿ ಕೆಪಾಸಿಟಿ ಓನ್ಲಿ 200, ಅಂದರೆ ಸ್ಟ್ರಿಂಗ್ ಅನ್ನೋ ಐಟಮ್ 200 ಇಟ್ಕೊಂಡುತ್ತೆ. ಆದರೆ ನಾವೊಂದು ಕ್ವೆಸ್ಟ್ ಮಾಡಿದ್ವಲ್ಲ ಲಾಸ್ಟ್ ಟೈಮು, ಆಯಿಸ್ಟರ್ಸ್ನ ಕಲೆಕ್ಟ್ ಮಾಡೋದು. ಆಯಿಸ್ಟರ್ನ ಕಲೆಕ್ಟ್ ಮಾಡೋದು ಅಂತ ನೆನಪಾಯಿತು. ನಾನು ಸ್ವಲ್ಪ ರಾಂಗಾಗಿ ಹೇಳಿದೆ ಫ್ರೆಂಡ್ಸ್, ಕೀ ಸ್ಟ್ರೋಕು. ಅದೇನಂದರೆ, ನೀವು ಪೇಜ್ ಡೌನ್ ಪ್ರೆಸ್ ಮಾಡಿದ್ರೆ ಅಂಡರ್ ವಾಟರ್ಗೆ ಹೋಗ್ತೀವಿ, ಪೇಜ್ ಅಪ್ ಪ್ರೆಸ್ ಮಾಡಿದ್ರೆ ಮೇಲಕ್ಕೆ ಬರ್ತೀರಿ. ಅದು ಸೊ ಡೌನ್ ಆರ್ ಅಂತ ಹೇಳಿದೆ. ಡೌನ್ ಆರ್ ವಾಕಿಂಗ್ಗೆ ಯೂಸ್ ಆಗುತ್ತೆ. ಸೊ ಅದು ಆದರೆ ಆಯಿಸ್ಟರ್ನ ನಾವು 150 11 ಪಾಯಿಂಟ್ಸ್ ಬಂತಲ್ಲ, ಅದರಿಂದ ಒಂದು ನೆಟ್ನ ನಾನು ಪರ್ಚೇಸ್ ಮಾಡ್ಬೋದು. ಇವಾಗ ನೋಡಿ, ಟ್ಯಾಬ್ ಪ್ರೆಸ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಎಸ್ ಪ್ರೆಸ್ ಮಾಡೋಣ. ಇದರ ಮೇಲೆ ಎಂಟ್ರಿ ಕೀ ಪ್ರೆಸ್ ಮಾಡೋಣ. Select an item to buy with LN points. You have 150 points. Coins, free PTS, max 50. A low value currency can be used for games of chance or in vending machines. ಸೊ ಇಲ್ಲಿ ಎನ್ ಪ್ರೆಸ್ ಮಾಡೋಣ. ಎನ್ ಫಾರ್ ನೆಟ್. Net 70 PTS, max 2. A simple net. You can probably use this to catch some fish. ಅಷ್ಟೇ. ಸೊ ಒಂದೇ ಸತಿ 2 ನೆಟ್ನ ಪರ್ಚೇಸ್ ಮಾಡೋಕ್ಕಾಗುತ್ತೆ. ಮತ್ತೆ ನಿಮಗೆ ಜಾಸ್ತಿ ನೆಟ್ ಬೇಕಾದ್ರೆ ಮತ್ತೆ ಪರ್ಚೇಸ್ ಮಾಡಬೇಕು ಅಂತ. ಸೊ ಈ ನೆಟ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡೋಣ. How many net would you like to buy? ಇಲ್ಲಿ 1 ಟೈಪ್ ಮಾಡ್ತೀನಿ. 1 ಟೈಪ್ ಮಾಡಿ ಎಂಟರ್ ಕೀ. Purchase complete. Bought 1 net for 70 points. ಓಕೆ, ಕ್ಲೋಸ್ ಎಸ್ಕೇಪ್. Spend points. Game keyboard area Alt plus G. ಸೊ ಕ್ಲೋಸ್ ಮಾಡಿದ್ವಿ. ಇವಾಗ ಐ ಓಪನ್ ಮಾಡೋಣ. You have just opened your bag. Please select what you want to use. ಐ ಪ್ರೆಸ್ ಮಾಡಿ ಬ್ಯಾಗ್ ಓಪನ್ ಮಾಡಿದೆ. ಎಂಟರ್ ಕೀ ಪ್ರೆಸ್ ಮಾಡೋಣ. Net, you have 1. ನೆಟ್ ಇದರ ಮೇಲೆ A simple net. You can probably use this to catch some fish. ಸಿಂಪಲ್ ನೆಟ್. ಸೊ ಇವಾಗ ನಾವು ಫಿಶ್ನ ಕ್ಯಾಚ್ ಮಾಡಬೇಕಂದ್ರೆ ಎಲ್ಲಿ ಅಂದರೆ, ಯಾವುದೇ ಒಂದು ವಾಟರ್ ಸೋರ್ಸ್ ಹತ್ರ ಹೋಗಿ ಈ ನೆಟ್ನ ಯೂಸ್ ಮಾಡಿದ್ರೆ ಫಿಶ್ ಬರುತ್ತೆ. ಸೊ ಅದಕ್ಕೆ ಮೇಯ್ನು ನಮಗೆ ಶಾಲೋ ಸ್ಟ್ರೀಮ್ ಅದರಲ್ಲಿ ಬರುತ್ತೆ. ಇಫ್ ಇನ್ ಕೇಸ್ ಶಾಲೋ ಸ್ಟ್ರೀಮ್ಲಿ ಬರಲಾದ್ರೆ ಓಷನ್. ಸೊ ಫಸ್ಟ್ ನಾವು ಶಾಲೋ ಸ್ಟ್ರೀಮ್ಗಾದ್ರೆ ಹೋಗೋಣ. ಪರ್ಪಸ್ ಮಾಡಿ ಒಂದಕ್ಕೆ ಹೋಗ್ತಾ ಇದ್ದೀನಿ. ಎಸ್, ಇಲ್ಲಿ ಐ ಪ್ರೆಸ್ ಮಾಡಿ ಬ್ಯಾಗ್ ಓಪನ್ ಫಸ್ಟ್ ಕೂತ್ಕೊಂಬೋಣ. ಆರ್ ಪ್ರೆಸ್ ಮಾಡಿದೆ, ಕಳೆಕ್ಟ್ ಕೂತ್ಕೊಂಡೆ. ಓಕೆ, ಐ ಪ್ರೆಸ್ ಬ್ಯಾಗ್ ಓಪನ್ ಮಾಡೋಣ. ಎಂಡ್ ಕೀ ಪ್ರೆಸ್ ಮಾಡೋಣ. ನೆಟ್ ಇದನ್ನು ಒಂದು ಹ್ಯಾಂಡಲ್ ತೊಗೊಳ್ತೀನಿ. ಲೆಫ್ಟ್ ಪ್ರೆಸ್ ಮಾಡಿ ಲೆಫ್ಟ್ ಹ್ಯಾಂಡಲ್ ತೊಗೊಂಡೆ ಎಸ್ಕೇಪ್ ಪ್ರೆಸ್ ಮಾಡಿ ಬ್ಯಾಗ್ ಕ್ಲೋಸ್ ಮಾಡೋಣ. 1 ಪ್ರೆಸ್ ಮಾಡಿ ಲೆಫ್ಟ್ ಹ್ಯಾಂಡಲ್ ತೊಗೊಂಡಿದ್ವಿ, ಅದರಿಂದ ಡ್ರಾ ಮಾಡೋಣ ಅದನ್ನು. ಇವಾಗ ಸ್ಪೇಸ್ ಪ್ರೆಸ್ ಮಾಡ್ತಾ ಇರೋಣ. ಸೊ ಸ್ಪೀಡಾಗಿ ಏನು ಪ್ರೆಸ್ ಮಾಡೋದು ಬೇಡ, ಸ್ಲೋ ಆಗೇ ಪ್ರೆಸ್ ಮಾಡೋಣ. ಏನಕ್ಕಂದರೆ ನೀವು ಸ್ಪೀಡಾಗಿ ಪ್ರೆಸ್ ಮಾಡ್ತಾ ಇದ್ದರೆ ಸಡನ್ನಾಗಿ ಫಿಶ್ ಬಂದಾಗ ಹಂಗೆ ಸಡನ್ನಾಗಿ ಫಿಶ್ ಬರುತ್ತೆ, ಆವಾಗ ಅದು ಕ್ಯಾಪ್ಚರ್ ಆಗುತ್ತೆ. ಆದರೆ ಅದರ ಜೊತೆಗೆ ಈ ಶಾಲೋ ಸ್ಟ್ರೀಮಲ್ಲಿರೋ ನೀರನ್ನು ಅವನು ಕುಡಿದ್ಬಿಡ್ತಾನೆ. ಅಂದರೆ ಡೈರೆಕ್ಟಾಗಿ ವಾಟರ್ ಕುಡಿದ್ರೆ ಥ್ರೋಟ್ ಇನ್ಫೆಕ್ಷನ್ ಆಗುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ಅದೊಂದು ಹೆಡ್ ಏಕ್ ಅನ್ಮಾತು. ಬರ್ತಿಲ್ಲ ನಾವು ಫಿಶ್ಶು. ಸ್ವಲ್ಪ ಟ್ರೈ ಮಾಡೋಣ. ಬರಲ್ಲ ಅಂದರೆ ಓಷನ್ಗೆ ಹೋಗಿ ಫಿಶಿಂಗ್ ಮಾಡೋಣ. ಸ್ವಲ್ಪ ಲೆಫ್ಟಿಗೆ ಬರ್ತೀನಿ. ಲೆಫ್ಟಿಗೆ ಕೂತ್ಕೊಂಬೋಣ. ಸಿಕ್ತು ಫ್ರೆಂಡ್ಸ್, ಫಿಶ್ ಸಿಕ್ತು. ಸೊ ಎಷ್ಟು ಫಿಶ್ ಬಂದಿದೆ ಅಂತ ನೋಡಬೇಕು ಅಂದರೆ ಐ ಪ್ರೆಸ್ ಮಾಡಿ ಓಪನ್ ಮಾಡೋಣ. ನೆಟ್ ವಿತ್ ಸೆವರಲ್ ಫಿಶ್. ಇದನ್ನು ಒಂದು ಹ್ಯಾಂಡಲ್ ತೊಗೊಂಬೋಣ. ಲೆಫ್ಟ್ ಹ್ಯಾಂಡ್ ಪ್ರೆಸ್ ಮಾಡಿ ಲೆಫ್ಟ್ ಹ್ಯಾಂಡ್ ತೊಗೊಂಡೆ, ಎಸ್ಕೇಪ್ ಪ್ರೆಸ್ ಮಾಡಿ ಬ್ಯಾಕ್ ಕ್ಲೋಸ್ ಮಾಡಿ 1 ಪ್ರೆಸ್ ಮಾಡಿ ಲೆಫ್ಟ್ ಹ್ಯಾಂಡ್ ಡ್ರಾ ಮಾಡಿದೆ. ಇವಾಗ ಕೀ ಪ್ರೆಸ್ ಮಾಡಿದ್ರೆ ನೋಡಿ, ರೈಟ್ ಹ್ಯಾಂಡಲ್ಲಿ ಏನಿಲ್ಲ. ಸೊ ನೆಟ್ ವಿತ್ ಸೆವರಲ್ ಫಿಶ್ ವಿತ್ ಎಂಟಿ ಹ್ಯಾಂಡ್ ಈಕ್ವಲ್ಸ್ ಟು ಫಿಶ್ನ ಸಪ್ರೇಟ್ ಆಗುತ್ತೆ. 5 ಫಿಶ್ ಇದೆ. ಇನ್ನೊಂದು 5 ಫಿಶ್ ಬೇಕು ನಮಗೆ. ಇದಕ್ಕಂದ್ರೆ 10 ಫಿಶ್ ಇದ್ರೆ ಸ್ಕೆಲೆಟಿಂದ ಅಡುಗೆ ಮಾಡ್ಬೋದು. ಮತ್ತೆ ಓಪನ್ ಮಾಡೋಣ. ನೆಟ್ ಮತ್ತೆ ಒಂದು ಹ್ಯಾಂಡಲ್ ತಗೊಂಡೆ, ಎಸ್ಕೇಪ್ ಹ್ಯಾಂಡ್ ಡ್ರಾ ಮಾಡೋಣ. ಸ್ಪೇಸ್ ಸ್ವಲ್ಪ ಪಕ್ಕಕ್ಕೆ ಬರೋಣ. ಸ್ಪೇಸ್ ಪ್ರೆಸ್ ಮಾಡ್ತಾ ಇರ್ತೀನಿ.
ಸ್ವಲ್ಪ ಪೇಷನ್ಸ್ ಇರಬೇಕು. ಇಲ್ಲ ಇಲ್ಲಿ ನಿಮ್ಗೆ ಅಷ್ಟು ಪರ್ಫೆಕ್ಟಾಗಿ ಬರ್ತಿಲ್ಲ ಅಂದರೆ ನೀವು ಓಷನ್ಗೆ ಹೋಗಿದ್ರೆ ಅಲ್ಲಿ ನಿಮಗೆ ಫಿಶೂ ಚೆನ್ನಾಗಿ ಸಿಗುತ್ತೆ. ಓ ಬೇ A bear is behind and slightly to the right. You have 60 shield. You have 5. Sword. Sword. ಅಂಟ್ ಮಾಡೋಣ ಬೇಡವಾ? ಮಾಡೋಣ. The bear is behind and play on middle. ಓ ನಮ್ಮ ಶೀಲ್ಡ್ ಹೋಯ್ತು. You have 60 shield. ಶೀಲ್ಡ್ ನನ್ನ ಹಾಕೋಣ. You have 60 shield. Really, I cancel. What do you want? One that. There are no animals. ಸಿಂಪಲ್ ಆಗಿ ಹಂಟ್ ಮಾಡಿದ್ವಿ, ಆದರೆ ನಮ್ಮ ಶೀಲ್ಡ್ ಹೋಯ್ತು. ಬಟ್ ಇಟ್ಸ್ ಓಕೆ. ಅದಕ್ಕೆ ಶೀಲ್ಡ್ಸ್ ಇಟ್ಕೋಬೇಕು ಫ್ರೆಂಡ್ಸ್. ನಮ್ಮ ಹತ್ರ 4 ಶೀಲ್ಡ್ಸ್ ಇದೆ. ಸೊ ನಾವು ಎಲ್ಲಿ ಹಂಟಿಂಗ್ನು ಕೇರ್ಫುಲ್ ಇರಬೇಕು. ಸೊ ಸರಿ, ನಾವು ಫಿಶಿಂಗ್ ಹಂಟ್ ಮಾಡೋಣ. You have just opened your bag. That's the captured fish. Net, you have 1. Net. ಯಾಕೆ ಹಂಟ್ ಮಾಡಿದ್ವಿ ಸುಮ್ಮನೆ. ನಾನು ಎಕ್ಸ್ಪ್ಲೇನ್ ಮಾಡಿಲ್ಲ, ಏನಕ್ಕಂದರೆ ಎವ್ರಿ ಟೈಮ್ ಬೇರ್ನ ಹಂಟ್ ಮಾಡೋದು ನಿಮ್ಗೆ ಅರ್ಥ ಆಗಿರ್ಬೋದು. ನಿಮಗೆ ಅರ್ಥ ಅಲ್ಲಾದರೆ ಡೌಟ್ಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಸಿಕ್ತು. You have just opened your bag. Net with several fish. ಒಂದು ಹ್ಯಾಂಡ್ ತೊಗೊಂಬೋಣ, ಲೆಫ್ಟ್ ಹ್ಯಾಂಡು. Net with several fish. ಮಾಡೋಣ. You captured 4 fish. ಅರ್ರೆ ಶಟ್, ನೊಂದು ಫಿಶ್ ಬೇಕಾಗಿರುತ್ತೆ. You have just opened your net. You have 1. ಏನಕ್ಕಂದರೆ ಸ್ಕೆಲಿಟಿಂದ ಅಡುಗೆ ಮಾಡೋದು. ಕ್ಲೇ ಮೇಲೂ ಬೇರ್ ಬರ್ತಾ ಇದೆ ಏನು ಈ ನಡುವೆ. ಏನಕ್ಕಂದರೆ ಕ್ಲೇ ಮೇಲೆ ಇವಾಗ ನಾನು ಬೇರ್ನ ಇದು ಮಾಡಿದ್ದು, ಫಿಲ್ ಮಾಡಿದ್ದು. ಆದರೆ ಕ್ಲೇ ಮೇಲೆ ಮಾಮೂಲು ನಾರ್ಮಲಾಗಿ ಕಡಿಮೆ ಬರೋದಿಲ್ಲ ಇನ್ಫ್ಯಾಕ್ಟ್. ಬಟ್ ಕ್ಲೇ ಮೇಲೂ ಬೇರಿದೆ ಅನ್ನೋ ಸ್ವಲ್ಪ ಯು ಹ್ಯಾವ್ ಟು ಕೇರ್ಫುಲ್. 1000. ಇಲ್ಲಿ ಒಂದು ಸ್ವಲ್ಪ ಫಿಶ್ ಬಂದ್ರೂ ಸಾಕು. What do you? Barry Allen's bungalow. Stop track. Cancel. ಸೊ ಫ್ರೆಂಡ್ಸ್, ಇನ್ನೊಂದು ಆ ಚಿಕ್ಕ ಬೀಕ್ ಸೌಂಡು ಒಂದು ಬಂದಿತ್ತಲ್ಲ, ಹಾಗೆ ಬಂದರೆ ಏನೋ ಐಟಮ್ ಇದೆ ಅಂತ ನಮ್ಮ ಸುತ್ತಮುತ್ತ ಸಮಥಿಂಗ್ ಹಂಗೆ ಅರ್ಥ. ಅದು ನಿಮ್ಗೆ ಇವಾಗಲ್ಲ, ಎಲ್ಲ ಬೇರೆ ಕಡೆ ನೋಡಿಸ್ತೀನಿ. ಸಿಕ್ತು. You have just opened net with several fish. ಈಗ ನಮ್ಮ ಹ್ಯಾಂಡ್ ತಗೊಂಬೋಣ. Net with several fish. You captured 7 fish. 7 ಫಿಶ್ ಅಂತೆ ಸಾಕು. ಸೊ ಇವಾಗ ನಾನು ಎದ್ದೇಳಿದೆ. ಸದರನ್ ಹಿಂಗೆ ಕೊಟ್ಟೋಗೋಣ, ಅಲ್ಲಿ ಸೇಫೆಸ್ಟ್ ಪ್ಲೇಸ್. ಡೌನ್ ಆರೋ ಪ್ರೆಸ್ ಮಾಡಿ ಹಿಂದಕ್ಕೆ, ಇಲ್ಲಾಂದರೆ ಸೌತಿಗೆ ಟರ್ನ್ ಆಗೋಣ. ಚಿಫ್ಟ್ ಅಪ್ ಆರೋ ಪ್ರೆಸ್ ಮಾಡಿ ಸೌತಿಗೆ ಟರ್ನ್ ಆಗಿ ಅಪ್ ಆರೋ ಪ್ರೆಸ್ ಮಾಡ್ತಾ ಇದ್ರೆ ಸ್ವಲ್ಪ ಮೇಲೆ ಹೋಗ್ತೀವಿ. Press shift enter to go to Southern Hill. Press shift enter to go to Middle Valley, South Hill. ಇಲ್ಲಿ ಕೂತ್ಕೊಂಡು ಫೈರ್ ಸ್ಟಾರ್ಟರ್ ಇದೆಯಾ? ಓ ವುಡ್ ಇಲ್ಲ ನಮ್ಮ ಹತ್ರ. ಸರಿ, ಒಂದು ಕೆಲಸ ಮಾಡೋಣ. ಹಿಂದಕ್ಕೆ ನಾರ್ತ್ ಇಟ್ಟು ಮತ್ತೆ ನಾರ್ತ್ ಇಟ್ಟು ಮುಂದಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಶಿಫ್ಟ್ ಎಂಟರ್. ಇವಾಗ ಒಂದು ಟ್ರೀ ಹತ್ರ ಹೋಗಿ ನಾವು ಒಂದು ಟ್ರೀನ ಡಿಸ್ಟ್ರಾಯ್ ಮಾಡಿ. ಸಾಡ್ ಏನಕ್ಕೆ ಇಟ್ಕೊಂಡೆ ಅಂದರೆ ಯಾವ್ದಾನ ಅನಿಮಲ್ ಬಂದರೆ, ಆಕ್ಸ್ ಏನಕ್ಕೆ ಅಂದರೆ ಟ್ರೀನ ಡಿಸ್ಟ್ರಾಯ್ ಮಾಡೋ. ಏನಕಂದ್ರೆ ನಮಗೆ ವುಡ್ ಬೇಕು, ಫೈರ್ ಚೆನ್ನಾಗಿ ಬರ್ಬೇಕಂದ್ರೆ. ಸೊ ಆ ವುಡ್ ಇಲ್ಲ, ಅದಕ್ಕೆ ಇವಾಗ ಲೀವ್ಸ್ ಟ್ರ್ಯಾಕ್ ಮಾಡೋಣ. ಇದು ಶಾಲೋ ವಾಟರ್ ಬೇರೆ, ಶಾಲೋ ಸ್ಟ್ರೀಮ್ ಬೇರೆ. Near shallow water, Middle Valley. Near Middle Valley. ಇವಾಗ ಸ್ಟ್ರೈಟ್ ಹೋಗೋದು. Straight in front, 140 tiles away. 750. A bear is slightly in front and a bear distance off to the right. 40. A bear is. A bear is slightly behind them. There are no animals. One that. Middle. There are no animals worth noting around you. ಯಾಕೆ ಬೇರ್ಸ್ ನಡುವೆ ತುಂಬ ಬೇಗ ಸಿಗ್ತಾ ಇದೆ ವಿಡಿಯೋನಲ್ಲಿ, ಬಟ್ ಇಟ್ಸ್ ಓಕೆ. There are no animals worth noting straight in front, 27 tiles away. Leave. The enter is luxury, please. There are no what do you? M key press ಮಾಡಿ. Alfreda's comment, Kenny, Sadok, Honey, Allison, Miguel, just wait for us. RJ, Princess, Jose, stop. ಇವೆಲ್ಲ ವಿಲ್ಲಾಗಳು. ಬಟ್ ನೋಡಿ ಅಲ್ಲಿ ಯಾರೋ ಲೆಫ್ಟ್ ಸೈಡ್ ಲೀವ್ಸ್ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನೋ ಟ್ರೀ ಇರಬೇಕು. There are no what do you, Princess, just wait. A tree is in front a little. ಇಲ್ಲಿ ಎಂ ಕಿ ಪ್ರೆಸ್ ಮಾಡಿ ಟ್ರೀನ ಟ್ರ್ಯಾಕ್ ಮಾಡಿದೆ. ಟ್ರೀ ಇದನ್ನು ನೀವು ಹತ್ಬೇಕಂದ್ರೆ ಪೇಜ್ ಅಪ್ ಹೋಲ್ಡ್ ಮಾಡಿಕೊಂಡ್ರೆ ಮೇಲಕ್ಕೆ ಹೋಗ್ತಾನೆ. ಪೇಜ್ ಡೌನ್ ಬಂದ್ರೆ ಕೆಳಗೆ ಬಂದ್ಬಿಡ್ತಾನೆ. ಇವಾಗ ನೀವು ಆಕ್ಸ್ ತಗೊಂಬೋಣ.
ಇದನ್ನು ಸ್ಪೇಸ್ ಪ್ರೆಸ್ ಮಾಡೋಣ ಇವಾಗ. ಅಷ್ಟೇ, 4 ಹೆಡ್ ಸಾಕು, ಬಿದ್ದೋಯ್ತು. ಇವಾಗ ಆ್ಯಕ್ಸ್ನ ಮತ್ತೆ ಬ್ಯಾಗಲ್ಲಿ ಇಟ್ಬಿಟ್ಟು ಇವಾಗ ಸ್ಪೇಸ್ ಪ್ರೆಸ್ ಮಾಡೋಣ. ವುಡ್ ಕಲೆಕ್ಟ್ ಆಗುತ್ತೆ. ವುಡ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಒಂದು 80 ವುಡ್ ಇದ್ರೆ ಸಾಕು. 606 energy. There are no. You have just opened wood. You have 76. You have just opened your wood. You have 80. ಓಕೆ, ಇವಾಗ ನಾನು ಹಿಂದಕ್ಕೆ ಬರ್ತೀನಿ. ಇವಾಗ ಹಿಂದಕ್ಕೆ ಬಂದು ಮತ್ತೆ ಸದರನ್ ಹಿಲ್ ಕೊಟ್ಟೋಗೋಣ. Sword. ಓಕೆ, ಏನೋ ಅನಿಮಲ್ಸ್ ಬಂದರೆ Leave. ನೋಡಿ, ಇಂಥ ಅಂದ್ರೆ ಐಟಮ್ಸ್. What do you, Princess Adiana's luxury pool villa? Cancel. The Elise. There's the Elise. The Elise. Near shallow water. Shallow water. Near shallow water. Weed. ಮತ್ತೆ ಬೇರು. Mid. There are no. What do you want? ಅಷ್ಟೇ ಫ್ರೆಂಡ್ಸ್, ಬೇರ್ಸ್ ಅದು ತುಂಬ ಸಿಕ್ತಿ. ಮತ್ತು 3 ಬೇರು ಒಟ್ಟಿನಲ್ಲಿ. There are no animals worth no. You are wearing, holding a shield, torn shoe. A rabbit is slightly behind and far off to the right. 12 feet. ರಾಬಿಟ್ ಬೇಡ ಇವಾಗ, ಏನಕ್ಕಂದ್ರೆ ನಾವು ಮೇಯ್ನು ಹಿಂದಕ್ಕೆ ಬರ್ತಾ ಇದ್ದೀನಿ. There are no animals worth noting around you. Near the shallow stream. Shallow stream. Near the shallow stream. Play on Middle Valley. There are no animals worth noting around you. Near the southern hill. Press shift enter to go this. Press shift. ಓಕೆ, South hill. ಸ್ವಲ್ಪ ಹಿಂದಕ್ಕೆ ಬಂದು ಇಲ್ಲಿ ಕೂತ್ಕೊಂಡು ಫಸ್ಟು ಏನು ಮಾಡೋಣ, ಫಿಶ್ ಬೇರ್ಸ್ ಮತ್ತೆ ನೋಡೋಣ. ಡೆತ್ ಬೇರ್ಸ್ ಮತ್ತೆ ನನ್ನ ಕಟ್ ಮಾಡ್ಕೊಂತೀನಿ, ವಿಡಿಯೋನಲ್ಲಿ ಏನು ಬೇಡ. You have just opened your wood. You have 80. Net death bear. You have 3. Captured fish. You have 6. ಇದನ್ನು ಎಂಡಿಗೆ ಇಟ್ಕೊಂಬೋಣ. ಆಲ್ಟ್ ಎಂಡ್ ಪ್ರೆಸ್ ಮಾಡಿದ್ರೆ ಇನ್ವೆಂಟ್ರಿ ಎಂಡಿಗೆ ಬರುತ್ತೆ. Wood. Captured fish. You have 16. ಕ್ಯಾಪ್ಚರ್ ಫಿಶ್ ಒಂದು ಹ್ಯಾಂಡಲ್ಲಿ ಲೆಫ್ಟ್ ಹ್ಯಾಂಡಲ್ ತಗೊಂಡು, Knife. You have 1. ನೈಫ್ ಒಂದು ಹ್ಯಾಂಡಲ್ ತಗೊಂಡು ಎಸ್ಕೇಪ್ ಪ್ರೆಸ್ ಮಾಡಿ ಟಿ ಪ್ರೆಸ್ ಮಾಡೋಣ. ಒಂದೇ ಸತಿ ಸಾಕು. You have just opened raw fish. You have 1. Captured fish. ಹೀಗೊಂದು 10 ಮಾಡೋಣ. Raw captured fish. You ನೈಫ್ ಆಲ್ರೆಡಿ ಒಂದು ಹ್ಯಾಂಡಲ್ ಇರುತ್ತೆ, ಅದೇ ನೋ ಪ್ರಾಬ್ಲಮ್. You have a captured fish on. ನೈಫ್ ಪ್ರತಿ ಸತಿ ತಗೊಳ್ಳೋ ಅವಶ್ಯಕತೆ ಇಲ್ಲ. You have just opened captured. ನಾನು ಬೇಗ ಮಾಡ್ತೀನಿ. You have just opened captured. You have just opened captured fish. You have 12. You have just opened captured. You have just opened captured. You have just opened captured. You have just opened captured fish. You have 8. You have just opened captured. You have just opened captured fish. You have 6. Raw fish. You have 10. 10 ಇದೆ, ನೋ ಪ್ರಾಬ್ಲಮ್, ಇನ್ನು ಬೇಡ. Nut. Cap. ಓಕೆ, ಸೊ ಫಸ್ಟ್ ಸ್ಕೆಲಿಟಲ್ ಇಟ್ಬಿಡೋಣ ಇವಾಗ, ಏನಕ್ಕಂದ್ರೆ ಟೈಮ್ ವೇಸ್ಟ್ ಏನಕ್ಕೆ. You have just opened your back. Cap raw fish. You have 10. Speed shield sword straight small sleeping small crew spit. You skillet. You have 2. Raw fish were placed inside skillet and are ready to cook. ನಾನು ಏನು ಮಾಡಿದೆ, ರಾ ಫಿಶ್ ಒಂದು ಹ್ಯಾಂಡಲ್ ತಗೊಂಡು ಸ್ಪಿರಿಟ್ ಒಂದು ಹ್ಯಾಂಡಲ್ ತಗೊಂಡು ಟಿ ಪ್ರೆಸ್ ಮಾಡಿದೆ. 2 ಹ್ಯಾಂಡ್ಸ್ ಕಂಬೈನ್ ಮಾಡಿದೆ. You have just opened your back. ಮತ್ತೆ ಬ್ಯಾಗ್ ಓಪನ್ ಮಾಡೋಣ. Skillet with fish. You have 1. ಓಕೆ ಸರಿ, ಇವಾಗ ಏನು ಮಾಡೋಣ, ಫೈರ್ ಸ್ಟಾರ್ಟರ್ ಓಪನ್ ಮಾಡಿ ಎಫ್ ಪ್ರೆಸ್ ಮಾಡೋಣ. Fire starter. You have 8. 8 ಇದೆ, ಒಂದು ಹ್ಯಾಂಡಲ್ ತಗೊಂಡೆ, Fire starter. ಅದನ್ನು ಡ್ರಾ ಮಾಡಿದೆ, ಸ್ಪೇಸ್. ಇವಾಗ ವುಡ್ ಡ್ರಾಪ್ ಮಾಡೋಣ ಇದನ್ನ ಮೇಲೆ ಕರೆಕ್ಟಾಗಿ. You have just opened your skillet cap wood net. Use wood. You have 8. ಸಾಕು. What do you fire with 502? Cancel. ಸಾಕು, 502 ಸ್ಮೋಕು. You have just opened your skillet with fish. You have 1. ಸ್ಪಿರಿಟ್ ವಿತ್ ಫಿಶ್. Skillet with fish. ಇದನ್ನು ಒಂದು ಹ್ಯಾಂಡಲ್ ತಗೊಂಡು ಅದನ್ನು ಡ್ರಾ ಮಾಡಿ ಸ್ಪೇಸ್ ಮಾಡ್ತಾ ಇರ್ಬೇಕು. ಸ್ಪೇಸ್ ಪ್ರೆಸ್ ಮಾಡ್ತಾ ಇರಬೇಕು. ಮಾಡ್ತಾ ಇದ್ದೀನಿ, ಸ್ಪೇಸ್ ಪ್ರೆಸ್ ಮಾಡ್ತಾ ಇದ್ದೀನಿ.
ಸಾಕು ಅಷ್ಟೇ. ಈ ಸೌಂಡ್ ಬಂದ ತಕ್ಷಣ ನೀವು ನಿಲ್ಸಿಡ್ಬೇಕು, ಏನಕ್ಕಂದ್ರೆ ಇನ್ನೊಂದ್ಸತಿ ಸ್ಪೇಸ್ ಪ್ರೆಸ್ ಮಾಡಿದ್ರೆ ನಮಗೆ ಹ್ಯಾಂಡ್ ಬರ್ನ್ ಆಗುತ್ತೆ, ಲೈಟ್ ಆಗಿ ಹರ್ಟ್ ಆಗುತ್ತೆ. ಸೊ ನೋ ಪ್ರಾಬ್ಲಮ್. ಬ್ಯಾಗ್ ಓಪನ್ ಮಾಡೋಣ. ಇದನ್ನ ಒಂದು ಹ್ಯಾಂಡಲ್ ತಗೊಂಬೋಣ, ಡ್ರಾ ಮಾಡಿ ಟಿ ಪ್ರೆಸ್ ಮಾಡೋಣ, ಸಪರೇಟ್ ಆಗತ್ತೆ ಸ್ಕೆಲಿಟನ್. ಈಟಬಲ್ ಫಿಶ್, ಇದನ್ನ 2 ಹ್ಯಾಂಡಲ್ ತಗೊಂಬೋಣ. ಈಟಬಲ್ ಫಿಶ್ ಇದೆ, ಸ್ಪೇಸ್ ಪ್ರೆಸ್ ಮಾಡೋಣ, ತಿಂತಾನೆ. ಮತ್ತೆ ಸ್ಪೇಸ್ ತಿಂತಾನೆ. 0 54 thirst. You have just opened package pods. You have 9. ಪಾಟ್ ಒಂದು ಹ್ಯಾಂಡಲ್ ತಗೊಂಬೋಣ. ಸ್ವಲ್ಪ ಎದ್ದೇಳೋಣ, ಏನಕ್ಕಂದ್ರೆ ಇವಾಗ ನಾವು ಸ್ಪೇಸ್ ಪ್ರೆಸ್ ಮಾಡಿದ್ರೆ ನಾರ್ಮಲ್ ಆಗಿ ಕುಡಿತಾನಲ್ವಾ, ಅದೇ ಇವಾಗ ಸ್ಪೇಸ್ ಪ್ರೆಸ್ ಮಾಡಿದ್ರೆ ಫೈರ್ ಮೇಲೆ ಇದೀವಿ, ಅದರಿಂದ ಆ ಪಾಟ್ ಬಾಯ್ಲ್ ಆಗುತ್ತೆ ವಾಟರ್. ಸೊ ನಿಮಗೆ ಗೊತ್ತಿದ್ದೆ ಟೀ ಮಾಡೋದು ಹೇಗೆ ಅಂತ ನೋಡಿಸಿದಾಗ ಅದು ಹಾಗಾಯ್ತು. ಸೊ ಸ್ವಲ್ಪ ಅಷ್ಟೇ, ಇಲ್ಲಿ ಕುಡಿಯೋಣ 0 thirst. ಅಷ್ಟೇ ಫ್ರೆಂಡ್ಸ್. ಸೊ ಫಿಶು ಮಾಡೋದಾಗೋ ನೋಡಿದ್ವಿ ಫೈನಲ್ ಆಗಿ. Really exit. Press enter or Y for exiting. Main menu. Please select an option. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋನಲ್ಲಿ ನಾವು LN ಪಾಯಿಂಟ್ ಇಂದ ನೆಟ್ ಹೇಗೆ ಪರ್ಚೇಸ್ ಮಾಡ್ಬೇಕಂತ ನೋಡಿದ್ವಿ, ಅಂಡ್ ಫಿಶ್ ನ ಹೇಗೆ ಕ್ಯಾಪ್ಚರ್ ಮಾಡ್ಬೇಕಂತ ನೋಡಿದ್ವಿ. ಹಾಗೆ ಬೇರ್ಸ್ 2-3 ಬಂದಿತ್ತು, ಅದನ್ನ ಹಂಟ್ ಮಾಡಿದ್ವಿ, ಅಂಡ್ ಆ ಫಿಶ್ ನ ಕುಕ್ ಮಾಡಿದ್ವಿ. ಸಿಂಪಲ್ ವಿಡಿಯೋ ಇದು. ಸೊ ನಾನು ಹೊಸ ಪ್ಲೇಯರ್ಸ್ಗೆ ಏನ್ ಹೇಳೋದು ಅಂದ್ರೆ, ಫಸ್ಟ್ ನೀವು ಆಯಿಸ್ಚರ್ ಮಿಷನ್ ನ ಕಂಪ್ಲೀಟ್ ಮಾಡಿ, ಪಾಯಿಂಟ್ಗೆ ಹೋಗಿ ಪೇಜ್ ರೌಂಡ್ ಪ್ರೆಸ್ ಮಾಡಿ ಆಯಿಸ್ಚರ್ ನ ಕಲೆಕ್ಟ್ ಮಾಡಿ ಮತ್ತೆ ಬೇಗ ಮಾಡಿ. ಹಾಗೆ ನಿಮ್ಗೆ ಲಾಸ್ಟ್ ಪಾರ್ಟ್ ಪ್ರೀವಿಯಸ್ ಪಾರ್ಟ್ ನೋಡಿದ್ರೆ ಅದು ಕ್ಲಿಯರ್ ಆಗಿ ನೋಡಿ ಅರ್ಥ ಆಗುತ್ತೆ. ಏನಕ್ಕಂದ್ರೆ ಆಯಿಸ್ಚರ್ ನ ಕುಕ್ ಮಾಡೋದು ಈಸಿ, ನಿಮ್ಗೆ ಅಸಲು ಕುಕ್ ಮಾಡೋ ಅವಶ್ಯಕತೆ ಫೈರೇ ಬೇಡ. ಸಿಂಪಲ್ ಆಗಿ ಅದನ್ನ ಸಪರೇಟ್ ಮಾಡಿದ್ರೆ ಈಟಬಲ್ ಆಯಿಸ್ಚರ್ ಬಂದ್ಬಿಡುತ್ತೆ. ಸೊ ನಾನು ಅವೆಲ್ಲ ಮುಂಚೆ ನೋಡ್ಸಿದ್ದೀನಿ. ಅದು ಕುಕ್ ಮಾಡಿದ್ರೆ ನಿಮ್ಗೆ ಅದು ಫಸ್ಟ್ ಕಂಪ್ಲೀಟ್ ಮಾಡಿದ್ರೆ LN ಪಾಯಿಂಟ್ಸ್ ಬರುತ್ತೆ. ಆ LN ಪಾಯಿಂಟ್ಸ್ ನೆಟ್ ಪರ್ಚೇಸ್ ಮಾಡಿ ನೆಟ್ ಇಂದ ಫಿಶ್ ಮಾಡಿ. ಸೊ ಬಿಗಿನರ್ಸ್ಗೆ ಅನಿಮಲ್ಸ್ಗೆ ಹಂಟ್ ಮಾಡೋದು ಇವೆಲ್ಲ ಕಷ್ಟ ಆದವ್ರಿಗೆ ಆಯಿಸ್ಚರ್ ಅಂಡ್ ಫಿಶ್ ಆರ್ ಗ್ರೇಟ್ ಸೋರ್ಸ್. ಓಕೆ, ಸೊ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ, ಅಂಡ್ ನಾವು ಮತ್ತಿಂದ ವಿಡಿಯೋನಿಂದ ನಿಮ್ಮ ಮುಂದೆ ಬರ್ತೀವಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇದರಿಂದ ಯೂಟ್ಯೂಬ್ ತುಂಬಾ ಜನಕ್ಕೆ ವಿಡಿಯೋನ ರೆಕಮೆಂಡ್ ಮಾಡುತ್ತೆ. ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ, ನಮ್ಮನ್ನು ಸಪೋರ್ಟ್ ಮಾಡಿ. ಇದರಿಂದ ಅವರು ಈ ನಾಲೆಡ್ಜ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ಆ್ಯಂಡ್ ನಿಮ್ಮ ಫೀಡ್ಬ್ಯಾಕ್ ಸಜೆಷನ್ಸ್ ಏನ ಇದ್ರೆ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಇದರಿಂದ ನಮಗೇನು ನಿಮ್ಮ ಒಪಿನಿಯನ್ ಗೊತ್ತಾದಂಗೆ ಆಗುತ್ತೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಆಪ್ಷನಲ್ಲಿ ಇಟ್ಕೊಳೋದ್ರಿಂದ ನಾವು ಏನು ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.